ದರ್ಶನ್ ಮತ್ತು ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಲ್ಲಿ ಕಳೆದ 3 ದಿವಸಗಳಿಂದ ಇವರೆಲ್ಲರೂ ಕೂಡ ಇದ್ದಾರೆ. ಅಂದರೆ ಆರೋಪಿಗಳೆಲ್ಲರೂ ಕೂಡ ಇದ್ದಾರೆ. ಈಗ ಆ ಠಾಣೆಗೆ ಫುಲ್ ಶಾಮಿಯಾನ ಹಾಕಿಸಿದಾರಂತೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಈಗ ಫುಲ್ ಶಾಮಿಯಾನ. ಮಾಧ್ಯಮಗಳ ಕಣ್ಣಿಗೆ ಆರೋಪಿಗಳು ಬೀಳದ ಹಾಗೆ ಶಾಮಿಯಾನ ಅಂದರೆ ಕವರ್ ಮಾಡಿಬಿಟ್ಟಿದ್ದಾರೆ. ಪೂರ್ತಿ ಶಾಮಿಯಾನ ಹಾಕಿ ಪೊಲೀಸ್ ಠಾಣೆಯನ್ನು ಕಂಪ್ಲೀಟ್ ಆಗಿ ಮುಚ್ಚಿದ್ದಾರೆ. ಮತ್ತೊಂದು ಕಡೆ ನಿಷೇಧಾಜ್ಞೆಯನ್ನು ಕೂಡ ಹೇರಿದ್ದಾರೆ ಪೊಲೀಸರು. ಅಂದರೆ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಐ ಥಿಂಕ್ ನಿಷೇಧಾಜ್ಞೆ ಹೇರಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಬ್ಲೂ ಕಲರ್ ಶಾಮಿಯಾನ ಅಲ್ಲಿ ಹಾಕಿರ್ತಕ್ಕಂಥದ್ದು. ಅಂದರೆ ಆರೋಪಿಗಳು ಅಲ್ಲಿ ಓಡಾಡಬೇಕಾದ್ರೆ ಅಥವಾ ವೆಹಿಕಲ್ ಹತ್ತೋದಕ್ಕೆ ಕರ್ಕೊಂಡು ಬಂದಾಗ ಅಥವಾ ವೆಹಿಕಲ್ ಇಳಿದು ಒಳಗಡೆಗೆ ಹೋಗಬೇಕಾದ್ರೆ ಮಾಧ್ಯಮಗಳ ಕಣ್ಣಿಗೆ ಬೀಳಬಾರ್ದು ಅಂತ ನೋಡಿ ಕಾಂಪೌಂಡ್ ಮೇಲೂ ಬಿಟ್ಟಿಲ್ಲ ಅವರು. ಎಲ್ಲ ಕಡೆಗೂ ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ. ಅಕಸ್ಮಾತ್ ಕೆಲವರು ಯಾರಾದರೂ ಕಾಂಪೌಂಡ್ ಮೇಲೆ ಹತ್ಬಿಟ್ಟು ಕ್ಯಾಮರಾ ಹಿಡಿದುಬಿಟ್ರೆ, ಇವರೇನಾದರೂ ಕ್ಯಾಮರಾ ಕಣ್ಣಿಗೆ ಬಿದ್ದುಬಿಟ್ರೆ ಏನು ತಪ್ಪು ಅಂತ ನಾ ಕೇಳೋದು. ಏನು ತಪ್ಪು? ಈಗ ಅವ್ರನ್ನ ಟಿ ವಿನಲ್ಲಿ ತೋರಿಸ್ಬಾರ್ದು ಅಂತಂದರೆ ಒಂದು ಇಂಜೆಕ್ಷನ್ ಆರ್ಡರ್ ತರಬೇಕಷ್ಟೇ. ಯಾರು ಕೂಡ ತೋರಿಸೋ ಹಾಗಿಲ್ಲ ಅಂತ ಇಂಜೆಕ್ಷನ್ ಆರ್ಡರ್ ತಂದರೆ ತೋರಿಸಲ್ಲ. ಈ ಥರ ಎಲ್ಲ ಶಾಮಿಯಾನ ಹಾಕ್ಕೊಳ್ಳೋದ್ರ ಮುಖಾಂತರ ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ ಆಗೋ ಲಾಭ ಆದರೂ ಏನೂ ಇಲ್ಲ. ನೀವು ಶಾಮಿಯಾನ ಹಾಕ್ಬೋದು. ಎಷ್ಟು ದಿನ ಶಾಮಿಯಾನ ಹಾಕ್ತೀರಾ? ಆರೋಪಿಗಳಿಗೆ ಜಾಮೀನು ಸಿಗೋದೇ ಇಲ್ವಾ? ಸಿಕ್ಕಿದಾಗ ಅವ್ರನ್ನ ತೋರಿಸಲ್ವಾ? ಆಗುತ್ತೆ. ಬಟ್ ಪೊಲೀಸರು ಅವರ ಪ್ರಿಕಾಷನ್ಸನ್ನು ಅವ್ರು ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೋತೀನಿ. ಎಸ್ ಪ್ರಕಾಶ್, ಯಾಕೆ ಆರೋಪಿಗಳನ್ನು ಮಾಧ್ಯಮದಲ್ಲಿ ತೋರಿಸಿದ್ರೆ ಏನು ತಪ್ಪು ಅಂತ ಇಷ್ಟೊಂದು ಬಿಗಿ ಭದ್ರತೆ, ಕಾಂಪೌಂಡ್ ಮೇಲೂ ಶಾಮಿಯಾನ ಹಾಕಿ ಎಲ್ಲ ಕಡೆ ಕಂಪ್ಲೀಟ್ ಕ್ಲೋಸ್ ಮಾಡಿ ನಿಷೇಧಾಜ್ಞೆಯನ್ನು ಹೇರುವಂಥದ್ದು ಏನು ಅಂತ? ಬಹುಶಃ ಒಬ್ಬ ಕೊಲೆ ಆರೋಪಿಗೆ ಈ ರೀತಿಯಾಗಿ ಠಾಣೆಯ ಮುಂಭಾಗದಲ್ಲಿ 200 ಮೀಟರ್ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನು ಹೇರಿರುವಂಥದ್ದು ಇದೇ ಮೊದಲ ಬಾರಿಗೆ. ಸೊ ಪ್ರಮುಖವಾಗಿ ಮಾಧ್ಯಮಗಳಿಂದ ಅವರನ್ನು ತಪ್ಪಿಸುವಂತಹ ಪ್ರಯತ್ನದ ಮುಂದುವರೆದ ಭಾಗವಾಗಿ ಈ ರೀತಿಯ ಆರ್ಡರ್ ಅನ್ನು ಮಾಡಿರುವಂಥದ್ದು. ಈಗ ಇಲ್ಲಿರುವಂತಹ ACP ಅಥವಾ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಪೊಲೀಸರನ್ನು ವಿಚಾರಿಸುವಂಥ ಸಂದರ್ಭದಲ್ಲಿ ಕೂಡ ನಗರ ಪೊಲೀಸ್ ಆಯುಕ್ತರ ಆದೇಶದ ಮೇರೆಗೆ ಈ ರೀತಿಯ ಕ್ರಮಕ್ಕೆ ಮುಂದಾಗಿದ್ದೀವಿ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಈಗಾಗಲೇ ಸಾರ್ವಜನಿಕರು ಕೂಡ ಬೇರೆ ಬೇರೆ ವಿಚಾರಗಳಿಗೆ ದೂರನ್ನು ಕೊಡೋದಕ್ಕೆ ಬಂದರೂ ಕೂಡ ಅವ್ರಿಗೂ ಕೂಡ ಒಳಭಾಗಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಉಂಟಾಗ್ತಾ ಇದೆ. ಇದಕ್ಕಿಂತ ಮುಂಚಿತವಾಗಿ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಅಂತೇಳಿ ಒಬ್ರು ಬಂದಿದ್ರು, ಅವ್ರಿಗೂ ಕೂಡ ಒಳಭಾಗಕ್ಕೆ ಬೇಗ ಬಿಡ್ಲಿಲ್ಲ. ಅವ್ರಿಗೂ ಕೂಡ ಒಂದಿಷ್ಟು ಸಮಸ್ಯೆ ಆಯಿತು. ಪ್ರಮುಖವಾಗಿ ಆರೋಪಿಗಳನ್ನ ಎಂಟ್ರೆನ್ಸ್ ಒಳಭಾಗಕ್ಕೆ ಕರ್ಕೊಂಡು ಹೋಗುವಂಥದ್ದು ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಸ್ಥಳ ಮಹಾಜರು ಅಥವಾ ಇನ್ನಿತರ ಪ್ರದೇಶಗಳಿಗೆ ಕರ್ಕೊಂಡು ಬರುವಾಗ ಆ ಸಂದರ್ಭದಲ್ಲಿ ಮಾಧ್ಯಮಗಳ ಕಣ್ಣಿಗೆ ಬೀಳಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ನಿರ್ಧಾರಕ್ಕೆ ಪೊಲೀಸರು ಬಂದ್ರ ಅನ್ನುವಂಥದ್ದು. ಸಹಜವಾಗಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಕೊಲೆ ಆರೋಪಿಗಳನ್ನ ನೇರವಾಗಿ ಕರ್ಕೊಂಡು ಹೋಗ್ತಾರೆ, ವಿಚಾರಣೆ ಆಗುತ್ತೆ. ಆದರೆ ಯಾವುದು ಕೂಡ ಈ ರೀತಿಯಾಗಿ ಅವರನ್ನು ಸೆಕ್ಯೂರ್ ಮಾಡುವಂತಹ ಯಾವ ಪ್ರಕ್ರಿಯೆಗಳು ಕೂಡ ಆಗೋದಿಲ್ಲ. ಆದರೆ ಈ ಕೊಲೆ ಆರೋಪಿಗಳಿಗೆ ಮಾತ್ರ ಯಾಕೆ ಈ ರೀತಿಯ ರಾಜ್ಯಾತಿಥ್ಯ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ರಸ್ತೆಯ ಮುಂಭಾಗಗಳಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಅಭಿಮಾನಿಗಳು ಬಂದರೂ ಕೂಡ ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಬ್ಯಾರಿಕೇಡ್ಗಳ ವ್ಯವಸ್ಥೆಗಳನ್ನು ಮಾಡಿದ್ರು. ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಕಳೆದ 2 ದಿನಗಳ ಹಿಂದಕ್ಕೆ ಅಥವಾ ಇವತ್ತು ನೋಡಿಕೊಂಡ್ರೆ ಅಭಿಮಾನಿಗಳ ಜಮಾವಣೆ ಕೂಡ ಇಲ್ಲ. ಹಾಗಿದ್ರೂ ಕೂಡ ಪೊಲೀಸರು ಮಾಧ್ಯಮಗಳನ್ನು ದೂರ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಯಾವುದೇ ವೆಹಿಕಲ್ಸ್ಗಳು ಹೋದ್ರೂ ಕೂಡ ಅಲ್ಲೇ ಮಾಧ್ಯಮಗಳನ್ನ ತಡೆಯುವಂಥದ್ದು ಆಗ್ತಾ ಇದೆ. ಸಾರ್ವಜನಿಕರನ್ನ ಒಳ ಬಿಡ್ಕೊಳ್ಳುವಂಥದ್ದು ಕೂಡ ಆಗ್ತಾ ಇಲ್ಲ. ಸೊ ಈ ರೀತಿಯ ಪೊಲೀಸರ ಈ ವರ್ತನೆಯಿಂದ ಸಹಜವಾಗಿ ಸಾರ್ವಜನಿಕರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಓಕೆ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಂದರೆ ಅವ್ರನ್ನ ಟಿ ವಿನಲ್ಲಿ ತೋರಿಸ್ಬಾರ್ದು ಅಂತಲ್ಲ, ಇವರು ಅವರಿಗೆ ಕೊಡ್ತಾ ಇರ್ತಕ್ಕಂಥ ಫೆಸಿಲಿಟಿಗಳು ಮಾಧ್ಯಮಗಳ ಗಮನಕ್ಕೆ ಬೀಳಬಾರ್ದು ಅಂತ. ಇವರೆಲ್ಲರೂ ಕೂಡ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಅದು ಯಾವುದು ಕೂಡ ಮಾಧ್ಯಮಗಳ ಗಮನಕ್ಕೆ ಬೀಳಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಗೊತ್ತಿಲ್ಲ, ಆ ಥರ ಏನಾದರೂ ಇದ್ದರೆ ಕೋರ್ಟಿಂದ ಒಂದು ಆದೇಶವನ್ನು ಹೊರಡಿಸಿದ್ರೆ ಮುಗಿದೋಯ್ತು. ಬಟ್ ಯಾಕೆ ಇಷ್ಟೊಂದು ಎಲ್ಲೂ ನಾನು ಯಾವತ್ತೂ ನೋಡೇ ಇಲ್ಲಪ್ಪ, ಯಾವತ್ತೂ ನೋಡಿಲ್ಲ ಈ ರೀತಿ. ಯಾಕೆ ಈ ಥರ ಎಂತೆಂಥ ಸೂಕ್ಷ್ಮ ಕೇಸ್ಗಳನ್ನ ನಾವು ನೋಡಿದ್ದೀವಿ, ಎಂತೆಂಥ ಹೈ ಪ್ರೊಫೈಲ್ ಕೇಸ್ ನೋಡಿದ್ದೀವಿ, ಯಾವಾಗಲೂ ಇಲ್ದಿರೋದು ಇವಾಗ ಯಾಕೆ?